ನಮಸ್ಕಾರ. ಇಂದು ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿ ಆದಿಶಂಕರರು ಹೇಳೋದು, ಜಿತೇಂದ್ರಿಯರನ್ನು ಕೂಡ ಮೋಹಕ್ಕೆ ಈಡು ಮಾಡುವ ಮನ್ಮಥನ ಅಥವಾ ಕಾಮದೇವನ ಶಕ್ತಿಯ ಹಿಂದಿರುವ ಭಗವತಿಯ ಸೌಂದರ್ಯದ ಮಹಿಮೆ. ಈಗ ಈ ಶ್ಲೋಕದ ಪ್ರಸಂಗನ ಗಮನಿಸೋಣ. ಪೂರ್ವೋಕ್ತ ಅರ್ಥಾತ್ ಹಿಂದೆ ಹೇಳಿದ ಸೌಂದರ್ಯ ಲಹರಿಯ ಶ್ಲೋಕಗಳ ಮೂಲಕ ಭಗವತಿಯ ಚರಣಗಳ ಮಹಿಮೆಯನ್ನು ವರ್ಣಿಸಿ ಅದರ ಪುಷ್ಟಿಗಾಗಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಒಂದು ದೃಷ್ಟಾಂತ ಪ್ರಸಂಗವನ್ನು ಕೊಡುತ್ತಾ ಶಿವ, ವಿಷ್ಣು ಹಾಗೂ ಮನ್ಮಥರ ಉದಾಹರಣೆಯನ್ನು ಕೊಟ್ಟು ಜಗನ್ಮಾತೆಯ ಸೌಂದರ್ಯದ ಅಪರಿಮಿತ ಶಕ್ತಿಯ ಮಹಿಮೆಯನ್ನು ಶ್ರೀ ಸೌಂದರ್ಯ ಲಹರಿಯ ಈ 5ನೆಯ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ಮೂಲ ಶ್ಲೋಕವನ್ನು ನೋಡೋಣ. ಹರಿಸ್ತ್ವಾಂ ಆರಾಧ್ಯ ಪ್ರಣತಜನ ಸೌಭಾಗ್ಯ ಜನನೀಂ ಪುರಾನಾರೀ ಭೂತ್ವ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಹ್ಯೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಈಗ ಈ ಶ್ಲೋಕದ ಪ್ರತಿಪದಾರ್ಥವನ್ನು ನೋಡೋಣ. ಆದಿಶಂಕರರು ಹೇಳ್ತಾ ಇದ್ದಾರೆ, ಹೇ ಭಗವತಿ, ಪ್ರಣತ ಸೌಭಾಗ್ಯ ಜನನೀಂ, ಭಕ್ತರಿಗೆ ಎಲ್ಲ ಸೌಭಾಗ್ಯವನ್ನು ದಯಪಾಲಿಸುವ ತ್ವಾಂ ನಿನ್ನನ್ನು, ಹರಿಹಿ ವಿಷ್ಣುವು, ಆರಾಧ್ಯ ಆರಾಧಿಸಿ, ಪುರಾ ಹಿಂದೆ, ನಾರೀ ಭೂತ್ವ ಸ್ತ್ರೀರೂಪವನ್ನು ತಾಳಿ, ಪುರರಿಪುಮಪಿ ತ್ರಿಪುರಾಂತಕನಾದ ಶಿವನಿಗೂ ಕೂಡ ಕ್ಷೋಭಂ ಅನಯತ್ ಮನೋವಿಕಾರವನ್ನು ಉಂಟು ಮಾಡಿದನು. ಸ್ಮರೋಪಿ ಆ ವಿಷ್ಣುವಿನ ಮಗನಾದ ಮನ್ಮಥನೂ ಕೂಡ ತ್ವಾಂ ನಿನ್ನನ್ನು ನತ್ವಾ ಪೂಜಿಸಿ ಹಾಗೂ ನಮಸ್ಕರಿಸಿ, ರತಿನಯನ ಲೇಹ್ಯೇನ ತನ್ನ ಹೆಂಡತಿಯಾದ ರತಿಯ ಕಣ್ಣಿಗೆ ಆನಂದದಾಯಕವಾದ ವಪುಷಾ ದೇಹದಿಂದ, ಮಹತಾಂ ಮಹಾತ್ಮರಾದ, ಮುನೀನಾಂ ಅಂತಃ ಅಪಿ ಮುನಿಗಳ ಅಂತರಂಗದಲ್ಲಿ ಕೂಡ, ಹಿ ನಿಶ್ಚಯವಾಗಿಯೂ, ಮೋಹಾಯ ವಿಷಯಾಸಕ್ತಿಯನ್ನು ಉಂಟು ಮಾಡಲು, ಪ್ರಭವತಿ ಸಮರ್ಥನಾಗುತ್ತಾನೆ. ಈಗ ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಆದಿಶಂಕರರು ಭಗವತಿಯನ್ನು ಸ್ತುತಿ ಮಾಡುತ್ತಾ ಹೀಗೆ ಹೇಳಿದ್ದಾರೆ, ಹೇ ಭಗವತಿ, ಪ್ರಣಾಮ ಮಾಡುವ ನಿನ್ನ ಭಕ್ತರ ಮೇಲೆ ನೀನು ಸೌಭಾಗ್ಯವನ್ನು ದಯಪಾಲಿಸುವೆ. ಭಗವಂತನಾದ ವಿಷ್ಣುವು ನಿನ್ನ ಆರಾಧನೆಯನ್ನು ಮಾಡಿ ಪೂರ್ವಕಾಲದಲ್ಲಿ ಸ್ತ್ರೀರೂಪವನ್ನು ಧಾರಣೆ ಮಾಡಿ ಅತ್ಯಂತ ಜಿತೇಂದ್ರಿಯನಾದ ಶಿವನ ಮನಸ್ಸನ್ನೂ ಕೂಡ ವಿಕಾರ ಮಾಡಿದನು. ಕಾಮದೇವನು ಕೂಡ ನಿನಗೆ ನಮಸ್ಕಾರವನ್ನು ಮಾಡಿ ರತಿಯ ನೇತ್ರಗಳ ಮೂಲಕ ಅಥವಾ ಅತ್ಯಂತ ಸುಂದರಿಯರ ನೇತ್ರಗಳ ಮೂಲಕ ಸಕಾಮವಾಗಿ ನೋಡುವ ತಮ್ಮ ಶರೀರಗಳಿಂದ ಅತ್ಯಂತ ಜಿತೇಂದ್ರಿಯರಾದ ಮಹಾಮುನಿಗಳ ಮನಸ್ಸನ್ನು ಕೂಡ ಮೋಹಿತ ಮಾಡಿಬಿಡುವನು. ಪೂರ್ವಕಾಲದಲ್ಲಿ ಭಗವಂತನಾದ ಶ್ರೀಮನ್ನಾರಾಯಣನು ಸ್ತ್ರೀರೂಪವನ್ನು ಧರಿಸಿ ಕನಕಸ್ವಾಮಿಯನ್ನು ಅರ್ಥಾತ್ ಭಸ್ಮಾಸುರನನ್ನು ಮೋಹಿತನನ್ನಾಗಿ ಮಾಡಿ ಅವನನ್ನು ವಧೆ ಮಾಡಿದನು. ಸದಾಶಿವನ ಮೂಲಕ ಪ್ರಾರ್ಥನೆಯನ್ನು ಮಾಡಲ್ಪಡಲಾಗಿ ಅದೇ ರೂಪವನ್ನು ಧಾರಣೆ ಮಾಡಿ ವಿಷ್ಣುವು ಸದಾಶಿವನನ್ನೂ ಕೂಡ ಮೋಹಿತನನ್ನಾಗಿ ಮಾಡಿದನು. ಈ ಕಥನವು ಜಿಜ್ಞಾಸುಗಳಿಗೆ ಅನುಸಂಧಾನಾತ್ಮಕವಾಗಿರುವುದು. ಕಾರಣ, ಕಾಮದೇವನು ಕೂಡ ಸಮಸ್ತ ಮುನಿಗಳ ಮನಸ್ಸನ್ನು ಕ್ಷೋಭಣೆ ಮಾಡುತ್ತಾ ಪ್ರವೃತ್ತನಾಗುತ್ತಾನೆ. ಈ ವಿಷಯವನ್ನು ವಾಮಕೇಶ್ವರ ತಂತ್ರದ ಚತುಶ್ಶತಿ ಎನ್ನುವ ಗ್ರಂಥದಲ್ಲಿ ಈ ಪ್ರಕಾರದ ಪ್ರತಿಪಾದನೆಯನ್ನು ಮಾಡಲಾಗಿದೆ. ಭಗವಂತನಾದ ವಿಷ್ಣುವು ಪೂರ್ವದಲ್ಲಿ ತ್ರೈಲೋಕ್ಯವನ್ನು ಮೋಹನ ಮಾಡುವವಳಾದ ಇದೇ ಮಹಾವಿದ್ಯೆಯಾದ ಆರಾಧನೆಯನ್ನು ಮಾಡಿ ತ್ರಿಲೋಕವನ್ನು ಮೋಹಿತ ಮಾಡಿದನು.
ಕಾಮದೇವನು ಕೂಡ ಇದೇ ದೇವೇಶಿ ತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡಿ ಲೋಕದಲ್ಲಿ ಸೌಭಾಗ್ಯ ಸುಂದರನಾದನು. ಇದರಿಂದ ಸಿದ್ಧವಾಗುವ ವಿಷಯವು ಏನು ಎಂದು ತಿಳಿಯಬೇಕಾದಾಗ, ಎಲ್ಲೆಲ್ಲಿ ರತಿಯ ಮೂಲಕವಾಗಿ ಮನಸ್ಸಿನ ಸಂಕ್ಷೋಭಣೆಯು ಆಗುವುದೋ ಅಲ್ಲಲ್ಲಿ ಸಕಲವೂ ಭಗವತಿಯ ಪ್ರಸನ್ನತೆಯಿಂದ ಉತ್ಪನ್ನವಾಗುವುದು. ಇದನ್ನು ಹೇಳುವುದಕ್ಕಾಗಿಯೇ ಆದಿಶಂಕರರು ಈ ಶ್ಲೋಕದ ಉಪಕ್ರಮವನ್ನು ಮಾಡಿದ್ದಾರೆ. ಈಗ ಸೌಂದರ್ಯ ಲಹರಿಯ ಈ 5ನೇ ಶ್ಲೋಕದ ತಾತ್ಪರ್ಯವನ್ನು ಗಮನಿಸೋಣ. ಸೌಂದರ್ಯ ಲಹರಿಯ 5ನೇ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಕಾಮದೇವನ ಅರ್ಥಾತ್ ಮನ್ಮಥನ ಮಹಿಮೆಯನ್ನು ವರ್ಣಿಸುತ್ತಾ, ಹೇ ಭಗವತಿ, ಪ್ರಣಾಮ ಮಾಡುವ ನಿನ್ನ ಭಕ್ತರಿಗೆ ನೀನು ಸೌಭಾಗ್ಯವನ್ನು ದಯಪಾಲಿಸುತ್ತೀಯೇ. ಮನ್ಮಥನು ನಿನ್ನ ಆರಾಧಕ. ಅದೇ ರೀತಿಯಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಭಗವಂತನಾದ ವಿಷ್ಣುವೂ ಕೂಡ ನಿನ್ನ ಆರಾಧಕ. ಈ ಕಾರಣದಿಂದ ಅಮೃತ ಮಥನದ ಕಾಲದಲ್ಲಿ ವಿಷ್ಣುವು ನಿನ್ನ ಆರಾಧನೆಯನ್ನು ಮಾಡಿ ನಿನ್ನಿಂದ ಸ್ತ್ರೀರೂಪವನ್ನು ಧಾರಣೆ ಮಾಡಿ ಅರ್ಥಾತ್ ಮನ್ಮಥನ ಕಲೆಯಾದ ಕಾದಿವಿದ್ಯೆಯನ್ನು ಪಡೆದು ಮೋಹಿನಿ ರೂಪಿಯಾಗಿ ಅತ್ಯಂತ ಜಿತೇಂದ್ರಿಯನಾದ ಭಗವಂತನಾದ ಶಿವನ ಮನಸ್ಸನ್ನು ಕೂಡ ಕೆರಳಿಸಿದನು. ಭಗವಂತನಾದ ಶಿವನೂ ಕೂಡ ಮೋಹಿನಿಯ ಹಿಂದೆ ಹೋಗುವ ಹಾಗೆ ಮನೋವಿಕಾರವನ್ನು ಉಂಟು ಮಾಡಿದನು. ಕಾಮದೇವನು ಕೂಡ ನಿನಗೆ ನಮಸ್ಕಾರವನ್ನು ಮಾಡಿ ರತಿಯ ನೇತ್ರಗಳ ಮೂಲಕ ಅಥವಾ ಅತ್ಯಂತ ಸುಂದರಿಯರ ನೇತ್ರಗಳಿಂದ ಸಕಾಮವಾಗಿ ನೋಡುವ ತಮ್ಮ ಶರೀರಗಳಿಂದ ಅತ್ಯಂತ ಜಿತೇಂದ್ರಿಯರಾದ ಮಹಾಮುನಿಗಳ ಮನಸ್ಸನ್ನು ಕೂಡ ಮೋಹಿತ ಮಾಡಿಬಿಡುವನು. ಮನ್ಮಥ ಕಲೆಯ ಅರ್ಥಾತ್ ಶ್ರೀವಿದ್ಯೆಯಾದ ಕಾದಿವಿದ್ಯೆಯ ಮೂಲ ಕಾರಣಳು ಕಾಮೇಶ್ವರಿಯಾದ ನೀನೇ ತಾಯೇ ಎಂದು ಭಗವತಿಯನ್ನು ಸ್ತುತಿಸಿದ್ದಾರೆ. ತಾಯೇ, ನೀನು ಸಕಲ ಸೌಭಾಗ್ಯವನ್ನು ನಮಗೆ ದಯಪಾಲಿಸುವವಳು. ಅಮೃತದ ವಿತರಣೆಯ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ತಾನು ಸುಂದರತೆಯನ್ನು ಪಡೆಯಬೇಕು ಎನ್ನುವ ಮನಸ್ಸಿನಿಂದ ತನಗಿಂತಲೂ ಸುಂದರವಾದದ್ದನ್ನು ಆರಾಧನೆ ಮಾಡಿದರೆ ಮಾತ್ರ ಇದು ಸಾಧ್ಯ ಎಂದು ಮನಗಂಡು ಸಂಕಲ್ಪಿಸಿ ಸಕಲ ಸೌಂದರ್ಯದ ಗಣಿಯಾದ ಸೌಂದರ್ಯ ಲಹರಿಯೇ ಆದ ನಿನ್ನನ್ನು ವಿಷ್ಣುವು ಆರಾಧನೆ ಮಾಡಿದನು. ನಿನ್ನನ್ನು ಆರಾಧನೆ ಮಾಡುವವರಿಗೆ ನೀನು ನಿನ್ನ ರೂಪವನ್ನೇ ಕೊಡುತ್ತೀಯಾದ್ದರಿಂದ ಇದು ಸಾರೂಪ್ಯ ಎನ್ನುವ ಮುಕ್ತಿಯನ್ನು ಹೇಳುತ್ತಿದೆ. ವಿಷ್ಣುವು ಸ್ತ್ರೀರೂಪವನ್ನು ನಿನ್ನಿಂದ ಪಡೆದನು. ಅದೇ ಮೋಹಿನಿ ರೂಪ. ಈ ಮೋಹಿನಿ ರೂಪವನ್ನು ಅಮೃತದ ವಿತರಣೆಯ ಸಂದರ್ಭದಲ್ಲಿ ದೇವತೆಗಳನ್ನು ಅನುಗ್ರಹಿಸಬೇಕು ಹಾಗೂ ರಾಕ್ಷಸರನ್ನು ಮೋಹಿಸುವಂತೆ ನಟಿಸಬೇಕು ಎಂದು ತೀರ್ಮಾನಿಸಿದನು ವಿಷ್ಣು. ಹಾಗೂ ಈ ರೀತಿಯಲ್ಲಿ ಅವನು ರಾಕ್ಷಸರನ್ನು ವಂಚನೆ ಮಾಡಿದನು. ಈ ಸಂದರ್ಭದಲ್ಲಿ ಈಗಾಗಲೇ ವಿಷಪಾನವನ್ನು ಮಾಡಿದಂತಹ ಶಿವನು ಈ ಮೋಹಿನಿ ರೂಪವನ್ನು ನೋಡಿ ಈ ಮೋಹಿನಿ ರೂಪಕ್ಕೆ ಮರುಳಾಗಿ ವಿಷ್ಣುವಿನ ಹಿಂದೆ ಹೋಗುವುದಕ್ಕೆ ಪ್ರಾರಂಭ ಮಾಡಿದನು. ಇದಕ್ಕೂ ಮುಂಚೆ ತ್ರಿಪುರಾಂತಕನಾದ ಹಾಗೂ ಮನ್ಮಥನನ್ನು ದಹಿಸಿ ಕಾಮನನ್ನು ಜಯಿಸಿದ ಮಹಾಯೋಗಿಯಾದ ಶಿವನು ಈಗ ಮೋಹಿನಿ ರೂಪಕ್ಕೆ ಮರುಳಾಗಿ ಅದೇ ಕಾಮನಿಗೆ ವಶನಾದನು. ಇದರ ಅರ್ಥ ಕಾಮನನ್ನೇ ಸುಟ್ಟ ಶಿವನನ್ನು ಕೂಡ ಮೋಹಗೊಳಿಸುವ ಮೋಹಿನಿಯ ಸೌಂದರ್ಯವು ವಿಷ್ಣುವಿನಲ್ಲಿ ಇರಬೇಕಾದರೆ ಈ ಸೌಂದರ್ಯವು ಎಲ್ಲಿಂದ ಬಂತು ತಾಯೇ? ಈ ಸೌಂದರ್ಯವು ಯಾರದ್ದು? ಇಂತಹ ಅಪ್ರತಿಮವಾದ ಸೌಂದರ್ಯವು ವಿಷ್ಣುವಿನದ್ದು ಆಗಿರಲು ಸಾಧ್ಯವೇ ಇಲ್ಲ. ಶಿವನನ್ನು ಕೂಡ ಮರುಳು ಮಾಡುವ ಸೌಂದರ್ಯವು ಆತನ ಪತ್ನಿಯಾದ ನಿನ್ನಿಂದಲೇ ಬಂದಿದೆ. ಈ ಸೌಂದರ್ಯದ ಅಲೌಕಿಕವಾದ ಚೆಲುವು ಹೇಗೆ ಇರಬಹುದು ತಾಯೇ? ಮನ್ಮಥನು ಜಗತ್ತನ್ನು ತನ್ನ ಕಾಮರೂಪದಿಂದ ಮೋಹಗೊಳಿಸುವ ಸಲುವಾಗಿ
ನಿನ್ನ ಆರಾಧನೆಯನ್ನು ಮಾಡಿ ನಿನ್ನಿಂದ ಚೆಲುವನ್ನು ಪಡೆದನು. ಆ ಮನ್ಮಥನ ಪತ್ನಿಯಾದ ರತಿಯು ತನ್ನ ಕಣ್ಣಿಂದಲೇ ಮನ್ಮಥನ ಚೆಲುವಿನ ಆಸ್ವಾದನೆಯನ್ನು ಮಾಡುತ್ತಿರುವಳು. ರತಿಯ ಮೂಲಕವಾಗಿ ಅರ್ಥಾತ್ ಸಂಸಾರದಲ್ಲಿ ಮನಸ್ಸಿನ ಸಂಕ್ಷೋಭಣೆಯು ಎಲ್ಲಿ ಉಂಟಾಗುವುದೋ ಅಲ್ಲಿ ಸಕಲವೂ ಭಗವತಿಯ ಪ್ರಸನ್ನತೆಯಿಂದಲೇ ಉತ್ಪನ್ನವಾಗುತ್ತದೆ. ವಿಷ್ಣು ಹಾಗೂ ಮನ್ಮಥರಿಬ್ಬರೂ ಕೂಡ ನಿನ್ನ ಆರಾಧನೆಯನ್ನು ಮಾಡಿ ತಮ್ಮ ಸೌಂದರ್ಯವನ್ನು ನಿನ್ನಿಂದ ಪಡೆದರು ಎಂದು ಆದರೆ ನಿನ್ನ ಅತಿಶಯವಾದ ಸೌಂದರ್ಯವು ಹೇಗೆ ಇರಬಹುದು ತಾಯೇ? ಇದು ಊಹಿಸಲೂ ಅಸಾಧ್ಯ ಎನ್ನುವ ಧ್ವನಿಯನ್ನು ಈ 5ನೇ ಶ್ಲೋಕದಲ್ಲಿ ಆಚಾರ್ಯರು ಅಂತರ್ಗತಿಸಿ ಇಟ್ಟಿದ್ದಾರೆ.